ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋದೇನೆಂದರೆ UGC ನೆಟ್ ಅಂತೇಳಿ, ಅಂದರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತೇಳಿ ಒಂದು ಧನ ಸಹಾಯ ಆಯೋಗದಿಂದ PG ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಯಾರು ಕಂಪ್ಲೀಟ್ ಆಗಿರುತ್ತಲ್ಲ ಅಥವಾ ಇನ್ನೂ ಯಾರು ಸ್ಟಡಿ ಮಾಡ್ತಾಯಿದ್ರು ಅವರೆಲ್ಲರಿಗೆ ಏನಪ್ಪ ಅಂದ್ರೆ ನನಗೆ ಒಂದು ಕ್ವಾಲಿಫೈ ಟೆಸ್ಟ್ ಅಂತೇಳಿ ನಡೆಸ್ತಾರೆ. ಅಂದರೆ ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ. ಈ ಟೆಸ್ಟ್ನಲ್ಲಿ ಯಾರಾದರೂ ಕ್ವಾಲಿಫೈ ಆಗ್ತಾರಲ್ಲ, ಆ ಕ್ವಾಲಿಫೈ ಆದಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ನನಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಪಡೆದಂಥ ವಿದ್ಯಾರ್ಥಿಗಳು ಯಾವುದೇ ಡಿಗ್ರಿ ಸರ್ಕಾರಿ ಅಥವಾ ಸರ್ಕಾರಿ ಆಗಿರ್ಬೋದು, ಪ್ರೈವೇಟ್ ಕಾಲೇಜ್ ಆಗಿರ್ಬೋದು, ಡಿಗ್ರಿ ಕಾಲೇಜಲ್ಲಿ ಹೋಗಿ ಅಥವಾ PU ಕಾಲೇಜಲ್ಲಿ ಅವರು ಒಂದು ಗೆಸ್ಟ್ ಲೆಕ್ಚರರ್ ಆಗಿ ಅಥವಾ ಏನಾದರೂ ಒಂದು ಗೌರ್ಮೆಂಟ್ ನೋಟಿಫಿಕೇಷನ್ ಆಯ್ತು ಅಂದ್ರೆ ನನಗೆ ಅಂಥ ಕಾಲೇಜುಗಳಲ್ಲಿ ಎಕ್ಸಾಮನ್ನು CT ಪಾಸ್ ಮಾಡಿಕೊಂಡು ಸರ್ಕಾರಿ ನೌಕರಿನ ಪಡಿಬೋದು. ಇಲ್ಲಿ ಕರ್ನಾಟಕದಲ್ಲಿ B.Ed ಮುಗಿಸಿದವರಿಗೆ ಯಾವ ರೀತಿ ಟೆಟ್ ನಡೆಸ್ತಾರಲ್ಲ, ಆ ರೀತಿ PG ಮಾಡಿದವರು ಕೂಡ ಈ KSET, ನಮ್ಮ ಕರ್ನಾಟಕದಲ್ಲಿ KSET ಯಾವ ಥರನೋ ಈ ಸೆಂಟ್ರಲ್ನಲ್ಲಿ ನೆಟ್ ಕೂಡ ಅದೇ ರೀತಿಯಾಗಿರ್ತದೆ. ಆದ್ದರಿಂದ ಇಲ್ಲಿ ಈ ಪಬ್ಲಿಕ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ ನನಗೆ ಈ ಏಪ್ರಿಲ್ 16 ತಾರೀಕು 2025ನೇ ತಾರೀಕಂದು UGC ನೆಟ್ನ ಅನೌನ್ಸ್ ಮಾಡಿದ್ದಾರೆ. ಸಬ್ಜೆಕ್ಟ್ ಓಪನಿಂಗ್ ಆಫ್ ದಿ ಆನ್ಲೈನ್ ಪೋರ್ಟಲ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ UGC ನೆಟ್ ಜೂನ್ 2025. ಅಂದರೆ ಈ UGC ನೆಟ್ ಎಕ್ಸಾಮನ್ನು 2025 ಈ ಜೂನ್ ತಿಂಗಳಲ್ಲಿ ನಡೆಸ್ತಾರಂತೆ. ಈ UGC ನೆಟ್ ಎಕ್ಸಾಮನ್ನು ವರ್ಷದಲ್ಲಿ 2 ಬಾರಿ ಕಂಡಕ್ಟ್ ಮಾಡ್ತಾರೆ. ಅಂದರೆ ಮೊನ್ನೆ ಡಿಸೆಂಬರ್ಲಿ ನೋಟಿಫಿಕೇಷನ್ ಆಗಿತ್ತು, ಜನವರಿಲಿ ಎಕ್ಸಾಮ್ ಆಯಿತು. ಅದೇ ರೀತಿ ಈಗ ಏಪ್ರಿಲ್ನಲ್ಲಿ ನೋಟಿಫಿಕೇಷನ್ ಆಗಿದೆ, ಜೂನಲ್ಲಿ ಎಕ್ಸಾಮ್ ಮಾಡಿರೋಂಥ ಚಾನ್ಸ್ ಇದೆ. ಇಲ್ಲಿ ಕೊಟ್ಟಿದ್ದಾರೆ, ದ NT ಹ್ಯಾಸ್ ಬೀನ್ entrusted by the University Grants Commission UGC with the task of conducting UGC NET, which is the test to determine the eligibility of Indian national for award of junior research fellowship and appointment as a assistant professor and appointment as a assistant professor and admission of PhD. Third, admission to PhD ಓನ್ಲಿ ಇನ್ ಇಂಡಿಯನ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್. ಅಂದರೆ ಈ ನೆಟ್ ಎಕ್ಸಾಮನ್ನು ಕ್ವಾಲಿಫೈ ಆಗೋದ್ರಿಂದ ಏನೆಲ್ಲ ಅವಕಾಶಗಳಿದಾವೆ, ಅಂದರೆ ಏನೆಲ್ಲ ನಮಗೆ ಉಪಯೋಗಗಳಿದಾವೆ ಅಂದ್ರೆ ನನಗೆ ಮೊದಲನೇದಾಗಿ ಒಂದೇದು ಯಾವುದಪ್ಪ ಅಂದರೆ ಅವಾರ್ಡ್ ಆಫ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್. ಅಂದರೆ ನೀವೇನಾದರೂ ಈ ನೆಕ್ಸ್ಟು ಈ PG ಮುಗಿದ ತಕ್ಷಣ PhD ಮಾಡ್ಬೇಕಂತ ಅಂದ್ಕೊಂಡಿದ್ರೆ ನನಗೆ ಅವರಿಗೆ ಈ 2 ವರ್ಷಗಳ ಕಾಲ ಫೆಲೋಶಿಪ್ ನೀಡ್ತಾರೆ. ಅಂದರೆ SC STಗೆ ಇಂತಿಷ್ಟು ಅಮೌಂಟ್ ಅಂತೇಳಿ ಮತ್ತು OBC ಸ್ಟೂಡೆಂಟಿಗೆ ಮಾಸಿಕ ವೇತನ ಅಂತೇಳಿ ಇಷ್ಟ ಅಂತೇಳಿ ನೀಡ್ತಾ ಹೋಗ್ತಾರೆ. ಈ ರಿಸರ್ಚ್ ಸಂಶೋಧನೆ ಮಾಡೋಂಥ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ನೀಡ್ತಾ ಹೋಗ್ತಾರೆ ಈ ಎಕ್ಸಾಮನ್ನು ಕ್ವಾಲಿಫೈ ಆದ ನಂತರ. ಎರಡನೇದೇನಪ್ಪ ಅಂದ್ರೆ ನನಗೆ ಅಪಾಯಿಂಟ್ಮೆಂಟ್ ಆ್ಯಸ್ ಎ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಅಡ್ಮಿಷನ್ ಟು PhD. ಅಂದರೆ ನೀವೇನಾದರೂ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೇಕಂದ್ರೆ ನನಗೆ ಮೊದಲನೇದಾಗಿ ನೀವು ಈ ನೆಟ್ ಎಕ್ಸಾಮ್ ಕ್ವಾಲಿಫೈ ಆಗಿರಬೇಕಾಗಿರ್ತದೆ. ನಂತರ ಮೂರನೇದೇನಪ್ಪ ಅಂದ್ರೆ ನನಗೆ ಅಡ್ಮಿಷನ್ ಟು PhD ಓನ್ಲಿ ಇನ್ ಇಂಡಿಯನ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ ಅಂತಿದೆ. ಅಂದರೆ ಇಲ್ಲಿ PhD ನೀವೇನಾದರೂ ಈ ಇಂಡಿಯನ್ ಕಾಲೇಜ್ ಅಥವಾ ಯೂನಿವರ್ಸಿಟಿಲಿ ಎಲ್ಲಿಯಾದರೂ ನೀವು PhD ಮಾಡ್ಬೇಕಂದ್ರೆ ನನಗೆ ರ್ಯಾಂಕ್ ಮೇಲೆ ಈ ನ್ಯಾಟ್ ಅಥವಾ ಈ ನೆಟ್ ರ್ಯಾಂಕ್ ಮೇಲೆ ನಿಮ್ಮ ಕಾಲೇಜಿಗೆ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಈ PhDಗೂ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ನೀವು ಯಾರಾದರೂ ಎಲಿಜಿಬಲ್ ಆಗಬೇಕಂದ್ರೆ ಈ ನೆಟ್ಟನ್ನು ನೀವು ಕಂಪಲ್ಸರಿ ಕ್ವಾಲಿಫೈ ಆಗಬೇಕಾಗಿರ್ತದೆ. ಈ UGC ನೆಟ್ಟನ್ನು ಯಾವ ಡೇಟಿಗೆ ಮತ್ತು ಯಾವಾಗ ಅಪ್ಲಿಕೇಶನ್ ಓಪನ್ ಆಗಿದೆ, ಯಾವಾಗ ಕ್ಲೋಸ್ ಆಗುತ್ತೆ, ಈ ಫೀಸ್ ಎಷ್ಟು ಅಂತೇಳಿ ತಿಳಿಸ್ತಾ ಹೋಗ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಸ್ಪರ್ಧಾಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಇಲ್ಲಿ ದ ನ್ಯಾಷನಲ್ ಟೆಸ್ಟಿಂಗ್ ಆಫ್ ಏಜೆನ್ಸಿ ಅಂತಿದೆಯಲ್ಲ, ಇಲ್ಲಿ ಕಂಡಕ್ಟೆಡ್ ಬೈ UGC ನೆಟ್ ಜೂನ್ 2025 ಫಾರ್ 85 ಸಬ್ಜೆಕ್ಟ್ಸ್ ಇನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಮೋಡ್ ಆ್ಯಸ್ ಫರ್ ಶೆಡ್ಯೂಲಿಂಗ್ ಗಿವನ್ ಇನ್ ಟೇಬಲ್ ಬಿಲೋ ಅಂತಿದೆ. ಅಂದರೆ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರ ಕಡೆಯಿಂದ ಈ UGC ನೆಟ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಅದರಲ್ಲಿ 85 ಸಬ್ಜೆಕ್ಟನ್ನು ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅಂದರೆ ಕಂಪ್ಯೂಟರ್ ಆಧಾರಿತ ಎಕ್ಸಾಮಲ್ಲಿ ನಡೆಸ್ತಾ ಹೋಗ್ತಾರೆ ಆನ್ಲೈನಲ್ಲಿ. ಈ UGC ನೆಟ್ಟು ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಅಂತಿದೆಯಲ್ಲ, ಅಂದರೆ ಯಾವಾಗ ಅಪ್ಲಿಕೇಶನ್ ಫಾರ್ಮ್ ಸಬ್ಜೆಕ್ಟು ಇದು ಓಪನ್ ಆಗಿದೆ ಅಂದ್ರೆ ನನಗೆ ಏಪ್ರಿಲ್ 16, 2025ರಿಂದ 7 ತಾರೀಕು ಮೇ 2025ರವರೆಗೆ ನಿಮ್ಮ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಅಂದರೆ ಕಾಲಾವಕಾಶ ನೀಡಿದ್ದಾರೆ. ನಂತರ ಈ ಲಾಸ್ಟ್ ಡೇಟ್ ಆಫ್ ಫಾರ್
ಸಬ್ಮಿಷನ್ ಆಫ್ ಎಕ್ಸಾಮ್ ಫೀಸ್. ಅಂದರೆ ಇದಕ್ಕೆ ಒಂದು ಎಕ್ಸಾಮ್ ಫೀಸ್ ಏನಪ್ಪ ಅಂದರೆ ಫೀಸ್ ಪೇ ಮಾಡೋದಕ್ಕೆ 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಈ 7 ತಾರೀಕು ಮುಗಿದ್ರಿಗೆ 8ನೇ ತಾರೀಕಿಗೆ ನಿಮಗೆ ಲಾಸ್ಟ್ ಡೇಟ್ ಇದೆ. ನಂತರ ಕರೆಕ್ಷನ್ ಇನ್ ದ ಪರ್ಟಿಕ್ಯುಲರ್ಸ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತಿದೆ. ಏನಾದರೂ ನೀವು ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅಥವಾ ಏನಾದರೂ ಮಿಸ್ ಮ್ಯಾಚ್ ಆಗಿದ್ದರೆ ಏನಾದ್ರು ನೇಮಲ್ಲಿ ಕರೆಕ್ಷನ್ ಏನಾದರೂ ಮಾಡಬೇಕಂತಂದ್ರೆ ನನಗೆ ಏನಾದರೂ ಕರೆಕ್ಷನ್ ಇದ್ದರೆ ನನಗೆ 9th ಮೇ 2025 ರಿಂದ 10 ಮೇ ಅಂದರೆ 9ರಿಂದ 10ನೇ ತಾರೀಕು 2 ದಿನ ಕಾಲಾವಕಾಶ ಕೊಡ್ತಾರೆ. ನಂತರ ಅನೌನ್ಸ್ಮೆಂಟ್ ಆಫ್ ಸಿಟಿ ಆಫ್ ಎಕ್ಸಾಮ್ ಸೆಂಟರ್. ಅಂದರೆ ನಿಮ್ಮ ಎಕ್ಸಾಮ್ ಸೆಂಟರ್ ನೀವು ಸೆಲೆಕ್ಟ್ ಮಾಡಿರ್ತೀರಲ್ಲ, ಆ ಸೆಲೆಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ ಸೆಂಟ್ರಲ್ಲಿ ನಿಮಗೆ ಇಂಥ ಸೆಂಟ್ರಲ್ಲಿ ಎಕ್ಸಾಮ್ ಇದೆ ಅಂತೇಳಿ ನಿಮಗೆ ಏನು ಮಾಡ್ತಾರೆ ಅಂದರೆ ನೋಟಿಫಿಕೇಷನ್ ಅಥವಾ ಏನಾದರೂ ಇಮೇಲ್ ರಿಜಿಸ್ಟರ್ಡ್ ಇಮೇಲ್ ಆಗಲಿ ಮೊಬೈಲ್ ನಂಬರ್ ಆಗಲಿ ನಿಮಗೆ ಮೆಸೇಜ್ ಕಳಿಸ್ತಾರೆ. ಅದು ಇನ್ನು ಯಾವತ್ತಂತ ಕನ್ಫರ್ಮ್ ಡೇಟ್ ಫಿಕ್ಸ್ ಆಗಿಲ್ಲ. ನಂತರ ಡೌನ್ಲೋಡಿಂಗ್ ಆಫ್ ಅಡ್ಮಿಟ್ ಕಾರ್ಡ್ ಅಂತಿದ್ದಲ್ಲ, ಇಲ್ಲಿ ಇನ್ನೂ ಟು ಬಿ ಇನ್ವೆಂಟೆಡ್ ಲೆಟರ್ ಅಂತಿದೆ. ಇದು ಕೂಡ ಈ ಅಡ್ಮಿಟ್ ಕಾರ್ಡನ್ನು ಯಾವತ್ತು ಬಿಡ್ತೀವಿ ಅಂತೇಳಿ ಇನ್ನೂ ಕನ್ಫರ್ಮ್ ಆಗಿ ಅವರು ಅನೌನ್ಸ್ ಮಾಡಿಲ್ಲ. ಈ ನಂತರ ಈ ಡೇಟ್ ಆಫ್ ಎಕ್ಸಾಮಿನೇಷನ್ ಟೆಂಟೇಟಿವ್ ಅಂದರೆ ತಾತ್ಕಾಲಿಕವಾಗಿ ಅವರೊಂದು ಡೇಟನ್ನು ಕೊಟ್ಟಿದ್ದಾರೆ. ನಾವು ಯಾವತ್ತೂ ಈ UGC ನೆಟ್ ಎಕ್ಸಾಮ್ನ ನಾವು ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 21st ಜೂನ್ 2025 ಟು 13th ಜೂನ್ ಅವರಿಗೆ ಅಂತಾರೆ. ಅಂದರೆ 21ನೇ ತಾರೀಕಿಂದ 30ನೇ ತಾರೀಕು ಅಂದರೆ 10 ದಿನಗಳ ಕಾಲ ಟೈಮ್ ಇರ್ತದೆ. 10 ದಿನದಲ್ಲಿ ಎಕ್ಸಾಮ್ ನಡೆಸ್ತಾರೆ. ಅಂದರೆ ಎಲ್ಲರಿಗೂ ಒಂದೇ ದಿನ ಆಗಲ್ಲ, ಶಿಫ್ಟ್ ವೈಸ್ ಮುಖಾಂತರ ಬೆಳಗ್ಗೆ ಮಾರ್ನಿಂಗ್ ಶಿಫ್ಟು, ಆಫ್ಟರ್ನೂನ್ ಶಿಫ್ಟು ಮತ್ತು ಈವ್ನಿಂಗ್ ಶಿಫ್ಟ್ ಅಂತೇಳಿ 1 ಡೇಗೆ 3 ಶಿಫ್ಟ್ ಇರ್ತವೆ. ಆ ಶಿಫ್ಟಲ್ಲಿ ಶಿಫ್ಟ್ ವೈಸ್ ಎಕ್ಸಾಮ್ ನಡೆಸ್ತಾ ಹೋಗ್ತಾರೆ 10 ದಿನಗಳ ಕಾಲ. ಅದಾದ ನಂತರ ಸೆಂಟ್ರ್ ಡೇಟ್ ಆ್ಯಂಡ್ ಶಿಫ್ಟ್ ಅಂತ ಇದೆ. ಅಂದರೆ ನಿಮಗೆ ಸೆಂಟ್ರು ಮತ್ತು ಡೇಟ್ ಶಿಫ್ಟ್ ಅದನ್ನು ತೋರಿಸೋದು ಕೂಡ ಅವರು ಈಗ ಎಕ್ಸಾಮ್ ಬಿಫೋರ್ ಅಂದರೆ ಆಲ್ ಟಿಕೆಟ್ ಬಿಡೋದಕ್ಕಿಂತ ಮುಂಚೆ ಒಂದು ವಾರದೊಳಗಡೆ ನಿಮಗೆ ಅವರು ಮೆಸೇಜ್ ಅಥವಾ ಇಮೇಲ್ ಮುಖಾಂತರ ಸೆಂಡ್ ಮಾಡ್ತಾರೆ. ನಂತರ ಡಿಸ್ಪ್ಲೇ ಆಫ್ ರೆಕಾರ್ಡೆಡ್ ರೆಸ್ಪಾನ್ಸ್ ಆ್ಯಂಡ್ ಕೀ ಆನ್ಸರ್. ಅಂದರೆ ಇದೆಲ್ಲ ನೀವು ಆನ್ಸರ್ ಮಾಡ್ತಕ್ಕಂಥ ಅಥವಾ ಎಕ್ಸಾಮ್ ಏನಾದರೂ ಅಟೆಂಡ್ ಮಾಡಿದ್ರೆ ನನಗೆ ಆ ಕೀ ಆನ್ಸರ್ ಯಾವಾಗ ಬಿಡ್ತಾರೆ ಅಂದ್ರೆ ನನಗೆ ಅದು ಕೂಡ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ. ನಂತರ ನಾವು ಅಪ್ಲೈ ಮಾಡೋದಕ್ಕೆ ಈ ಡೇಟ್ ಯಾವಾಗ ಅಂತಂದ್ರೆ ನನಗೆ ಅಥವಾ ವೆಬ್ಸೈಟ್ ಯಾವ ವೆಬ್ಸೈಟಲ್ಲಿ ಮುಖಾಂತರ ನಾವೇನಾದ್ರು ಅಪ್ಲೈ ಮಾಡ್ಬೇಕಂತಿದ್ರೆ ನನಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, https://ugcnet.nta.ac.in ಅಂತಿದೆ ವೆಬ್ಸೈಟ್ ಇದೆಲ್ಲ. ಆ ವೆಬ್ಸೈಟನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ. ಆ ವೆಬ್ಸೈಟ್ ಮುಖಾಂತರ ನೀವು ಕೂಡ ಅಪ್ಲೈ ಮಾಡ್ಕೋಬೋದು. ಹಾಗೆ ನೀವು ಅಪ್ಲೈ ಮಾಡೋಕ್ಕೆ ಏನಾದ್ರು ತೊಂದರೆ ಆಯ್ತು ಅಂದರೆ ನನಗೆ ಈ ಯಾವ ರೀತಿ ಈ ಯಾವ ವಿಧಾನದ ಮೂಲಕ ಅಪ್ಲೈ ಮಾಡ್ಬೋದು ಅಂತೇಳಿ ನಾನು ಆಲ್ರೆಡಿ 1-2 ವೀಡಿಯೋ ಮಾಡಿದ್ದೆ. ಆ ವಿಡಿಯೋ ಕೂಡ ನಾನು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನೀಡಿರ್ತೀನಿ. ಹಾಗೆ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ನಂತರ ಈ UGC ಎಕ್ಸಾಮ್ಗೆ ಎಷ್ಟೆಷ್ಟು ಫೀಸ್ ಇದೆ ಅಂದರೆ ಈ ನೆಟ್ ಎಕ್ಸಾಮಿಗೆ ನಾವೇನಾದ್ರು ಅಪ್ಲೈ ಮಾಡ್ಬೇಕಂದ್ರೆ ನನಗೆ ಕ್ಯಾಟಗರಿ ವೈಸನ್ನು ಕೊಟ್ಟಿದ್ದಾರೆ. ಎಷ್ಟೆಷ್ಟು ಫೀಸ್ ಇದೆ ಅಂತ ಹೇಳಿದ್ರೆ ನನಗೆ ಈ ಜನರಲ್ ಮತ್ತು ಅನ್ರಿಸರ್ವ್ಡ್ ಅಂತಿದ್ದಲ್ಲ, ಅಂದರೆ ಜನರಲ್ ಮತ್ತು ಅನ್ರಿಸರ್ವ್ಡ್ ಅಂದರೆ ನನಗೆ ಯಾರ್ದು ಕ್ಯಾಸ್ಟ್ ಕಮ್ಮಿ ಇರಲ್ಲೋ ಹಾಗೂ ಅವರು ಯಾರು GM ಕ್ಯಾಟಗರಿಲಿ ಬರ್ತಾರೋ ಅಂಥವ್ರಿಗೆ 1150 ರೂಪಾಯಿಯನ್ನು ಫಿಕ್ಸ್ ಮಾಡಿದ್ದಾರೆ. ನಂತರ ಈ ಜನರಲ್ ಅಲ್ಲಿ EWS ಮತ್ತು OBC NCL ಅಂತ ಬರುತ್ತೆ. ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಾನ್ ಕ್ರಿಮಿ ಲೇಯರ್ ಅಂತ ಬರುತ್ತೆ. ಅಂದರೆ ಈ OBC ಅವರು ಯಾರು ಬರ್ತಾರೆ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕ್ಯಾಟಗರಿ 1, 2A, 2B, 3A, 3B ಈ ಕ್ಯಾಟಗರಿಲಿ ಯಾವ ಜಾತಿಗಳು ಬರ್ತಾವಲ್ಲ ಅವರೆಲ್ಲರೂ ಈ OBC ಕ್ಯಾಟಗರಿಯಲ್ಲಿ ಸೇರುತ್ತಾರೆ. ಹಾಗೂ EWS ಅವರು ಯಾರು ಅಂದ್ರೆ ನನಗೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಅಂತ ಇರ್ತವೆ. ಅಂದರೆ ಅವರು EWSನ್ನು ಮಾಡಿಸಿರ್ಬೇಕು, ಅವರಿಗೆ 10% ಅಂತ ಡಿಸ್ಕೌಂಟ್ ಇರುತ್ತೆ. ಆ ರೀತಿ ರಿಸರ್ವೇಷನಲ್ಲಿ ಅವರು ಕೂಡ EWS ಸರ್ಟಿಫಿಕೇಟ್ ಮಾಡಿಸಿರ್ಬೇಕು. ಹಾಗೂ OBC ಸ್ಟೂಡೆಂಟ್ ಕೂಡ OBC ಸರ್ಟಿಫಿಕೇಟ್ ಮಾಡಿಸಿರ್ಬೇಕಾಗುತ್ತೆ. ಅದು ನಿಮ್ಮ ನಾಟಕದಲ್ಲಿ ಮಾಡಿಕೊಡ್ತಾರೆ. ನಂತರ ಇಲ್ಲಿ SC ST ಮತ್ತು PWD ಅಂದರೆ SC ST ಸ್ಟೂಡೆಂಟು ಹಾಗೂ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಎಷ್ಟಿದೆ ಅಂದರೆ ನನಗೆ 325 ರೂಪಾಯಿ ಇದೆ, 325 ಇದೆ. ಈ ಜನರಲ್ ಮತ್ತು OBC ಅವರಿಗೆ 600 ಇದೆ. ಈ ಅಪ್ಲಿಕೇಶನ್ ಫೀಸನ್ನು ನೀವು ಪೇ ಮಾಡಿ ಮುಖಾಂತರ UGC ನೆಟ್ನ ಅಪ್ಲೈ ಮಾಡ್ಬೋದು. ನಂತರ ಇಲ್ಲಿ ಕೆಳಗಡೆ ಕೆಲವು ವಿದ್ಯಾರ್ಥಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅಂದರೆ ಸೂಚನೆಗಳು ನೀಡಿದ್ದಾರೆ. ಅವು ಏನಪ್ಪ ಅಂದ್ರೆ ನನಗೆ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ UGC ನೆಟ್ ಜೂನ್ 2025 ಥ್ರೋ ದ ಆನ್ಲೈನ್ ಮೋಡ್ ಓನ್ಲಿ ಥ್ರೋ ದ ವೆಬ್ಸೈಟ್. ಅಂದರೆ ಈ ವಿದ್ಯಾರ್ಥಿಗಳು ಯಾವುದೇ ಆಫ್ಲೈನ್ ಮುಖಾಂತರ ಅಪ್ಲೈ ಮಾಡೋಕ್ಕೆ ಬರೋಲ್ಲ, ಇದು ಓನ್ಲಿ ಆನ್ಲೈನ್ ಮುಖಾಂತರ ಮಾತ್ರ ಅಪ್ಲೈ ಮಾಡ್ಬೋದು. ಅದು ಈ ಕೆಳಗಿನ ಲಿಂಕ್ ಮುಖಾಂತರ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ದ ಅಪ್ಲಿಕೇಶನ್ ಫಾರ್ಮ್ ಇನ್ ಎನಿ ಅದರ್ ಮೋಡ್ ವಿಲ್ ಬಿ ನಾಟ್ ಅಕ್ಸೆಪ್ಟೆಡ್. ನೀವು ಈ ಆನ್ಲೈನ್ ಮುಖಾಂತರ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಬೇರೆ ಯಾವುದೇ ವಿಧಾನದಲ್ಲಿ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ತಿಳಿಸಿದ್ದಾರೆ. ನಂತರ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ಫಿಲ್ ಮೋರ್ ದೆನ್
ಒನ್ ಅಪ್ಲಿಕೇಶನ್ ಫಾರ್ಮ್ ಅಂತಿದೆ. ಅಂದರೆ ವಿದ್ಯಾರ್ಥಿಗಳು ಒಂದನ್ನು ಹೊರತುಪಡಿಸಿ ಅಧಿಕ ಅಪ್ಲಿಕೇಶನ್ ಹಾಕಿದ್ರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ವಿದ್ಯಾರ್ಥಿಗಳು ಕೇವಲ ಒಂದೇ ಅಪ್ಲಿಕೇಶನ್ ಮಾತ್ರ ಹಾಕಬೇಕಂತೇಳಿ ಹೇಳ್ತಾ ಇದ್ದಾರೆ. ನಂತರ ಕ್ಯಾಂಡಿಡೇಟ್ಸ್ ಮಸ್ಟ್ ಸ್ಟ್ರಿಕ್ಟ್ಲಿ ಫಾಲೋ ದ ಇನ್ಸ್ಟ್ರಕ್ಷನ್ ಗಿವನ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಅವೈಲೇಬಲ್ ಆನ್ ದ NTA ವೆಬ್ಸೈಟ್. ಕ್ಯಾಂಡಿಡೇಟ್ಸ್ ನಾಟ್ ಕಂಪ್ಲಿಂಗ್ ವಿತ್ ದ ಇನ್ಸ್ಟ್ರಕ್ಷನ್ ಶಾಲ್ ಬಿ ಸಮ್ಮರ್ಲಿ ಡಿಸ್ಕ್ವಾಲಿಫೈಡ್. ಅಂದರೆ ವಿದ್ಯಾರ್ಥಿಗಳು ಇನ್ಸ್ಟ್ರಕ್ಷನ್ನ ಯಾರು ಫಾಲೋ ಮಾಡಲು ಅಥವಾ ಅದನ್ನು ಗೈಡ್ ಮಾಡ್ಕೊಂಡಿರ್ತಾರೋ ಅಂಥವ್ರು ನಾವು ಏನು ಮಾಡ್ತೀವಿ ಅಂದರೆ ಡಿಸ್ಕ್ವಾಲಿಫೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂತರ ಕ್ಯಾಂಡಿಡೇಟ್ಸ್ ಮಸ್ಟ್ ಎನ್ಶ್ಯೂರ್ ದಟ್ ದ ಇಮೇಲ್ ಅಡ್ರೆಸ್ ಆ್ಯಂಡ್ ಮೊಬೈಲ್ ನಂಬರ್ ಪ್ರೊವೈಡೆಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಆರ್ ದೇರ್ ಓನ್ ಆರ್ ಪೇರೆಂಟ್ಸ್ guardians only. As all information communication will be sent by NTA through email on the registered email address or SMS on the registered mobile number only ಅಂತಿದೆ. ಅಂದರೆ ವಿದ್ಯಾರ್ಥಿಗಳು ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಅದು ಸ್ವಂತ ತಮ್ಮದೇ ಆಗಿರಬೇಕು ಅಥವಾ ಪೋಷಕರು ಅಥವಾ ಪಾಲಕರದ್ದು ಯಾರಾದ್ರೂ ಆದರೆ ಓಕೆ, ಅದು ಬೇರೆಯವ್ರಿಗೆ ಕೊಡ್ಬಿಟ್ಟು ಮತ್ತು ಏನಾದ್ರು ಮಿಸ್ಗೈಡ್ ಆಗ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಅವ್ರೇನಾದರೂ ನಿಮಗೆ ಇನ್ಸ್ಟ್ರಕ್ಷನ್ ಅಥವಾ ಏನಾದರೂ ಮೆಸೇಜ್ ಕಳಿಸ್ಬೇಕಂದ್ರೆ NTA ವೆಬ್ಸೈಟ್ ಅವರು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರು ಮತ್ತು ಇಮೇಲಿಗೆ ಸೆಂಡ್ ಮಾಡ್ತಾರೆ. ನಂತರ 5ನೇದು ಏನಪ್ಪ ಅಂದರೆ ಇನ್ ಕೇಸ್ ಕ್ಯಾಂಡಿಡೇಟ್ ಫೇಸಸ್ ಡಿಫಿಕಲ್ಟ್ಲಿ ಇನ್ ಅಪ್ಲೈಯಿಂಗ್ ಫಾರ್ UGC ನೆಟ್ 2025 ಜೂನ್ ಅಂತಿದ್ದಲ್ಲ, ಏನಾದರೂ ನಿಮಗೆ ಅಪ್ಲೈ ಮಾಡ್ಬೇಕಾದ್ರೆ ತೊಂದರೆ ಆಯ್ತಂದ್ರೆ ನೀವು ಏನು ಮಾಡಬೇಕು, ಇಲ್ಲಿ ಪ್ಲೀಸ್ ಕಾಂಟ್ಯಾಕ್ಟ್ ಅಂತ ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿದ್ದಾರಲ್ಲ, ಈ ನಂಬರ್ಗೆ ನೀವು ಇಮೇಲ್ ಮುಖಾಂತರ ಆಗಿರ್ಬೋದು ಅಥವಾ ಕಾಲ್ ಮಾಡೋದ್ರ ಮುಖಾಂತರ ಆಗೋದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗಿರ್ತದೆ. UGC ನೆಟ್ ಅವರು 2025 ಈ ಜೂನ್ ತಿಂಗಳಲ್ಲಿ ಎಕ್ಸಾಮ್ ಮಾಡಿಸ್ತಾರೆ. ಅದರಿಂದ ನೀವು ಇಲ್ಲಿ ಈ PG ಮಾಡ್ತಕ್ಕಂಥವ್ರು ಈ ಫಸ್ಟ್ ಇಯರ್ ಇರ್ಬೋದು ಅಥವಾ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ ಇರ್ಬೋದು, ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಇರ್ಬೋದು, ಯಾರೇ ಆಗಿರ್ಬೋದು ಅಥವಾ ಕಂಪ್ಲೀಟ್ ಮಾಡಿದವರು ಕೂಡ ಈ ಎಕ್ಸಾಮಿಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇದ್ದಾರೆ. ಏನಾದರೂ ನೀವು ಅಕಸ್ಮಾತ್ ಈ PG ಅಡ್ಮಿಷನ್ ಮಾಡಿ ನಾವು ಇನ್ನೂ ಫಸ್ಟ್ ಸೆಮ್ಮಲ್ಲಿ ಓದ್ತಾ ಇದ್ದೀವಿ ಅನ್ನೋರು ಕೂಡ ಈ UGC ನೆಟ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಥರ್ಡ್ ಸೆಮ್ ಇದ್ದವರು ಹಾಗೂ ಫೋರ್ತ್ ಸೆಮ್ ಎಕ್ಸಾಮ್ ಬರೆದ ರಿಸಲ್ಟ್ ವೇಟ್ ಮಾಡ್ತಾ ಇರೋರು ಮತ್ತು ಕಂಪ್ಲೀಟ್ ಆದವರು ಕೂಡ ಈ UGC ನೆಟ್ಟನ್ನು ಬರ್ಕೊಳ್ಬೋದು. ಈ UGC ನೆಟ್ ಎಕ್ಸಾಮು ಕೇವಲ ಇಂಗ್ಲೀಷ್ನಲ್ಲಿ ಮಾತ್ರ ಇರ್ತದೆ. ಅದರಲ್ಲಿ ನಿಮ್ಮ ಸಬ್ಜೆಕ್ಟ್ ಯಾವುದ್ರ ಮೇಲೆ ನೀವು PG ಮಾಡಿದ್ರೋ ಆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅದರ ಮೇಲೆ ಎಕ್ಸಾಮ್ ಬರಬೇಕಾಗ್ತದೆ. ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ಮಾಹಿತಿ ಸಾಕು. ಹಾಗೆ ಇನ್ನೂ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಧನ್ಯವಾದಗಳು. ಈ ಅಪ್ಲಿಕೇಶನ್ ಲಿಂಕ್ ಬೇಕಂದರೆ ಹಾಗೂ ಯೂಟ್ಯೂಬ್ ವಿಡಿಯೋ ಮಾಡಿರ್ತಕ್ಕಂಥ ಯೂಟ್ಯೂಬ್ ಲಿಂಕ್ ಬೇಕಂದರೆ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೀನಿ, ಹೋಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಥ್ಯಾಂಕ್ ಯು.